जेवायला गेलं की अन्नात किडे निघतात, आंघोळीला गेलं तर पाणीच येत नाही, पिण्यासाठीही स्वच्छ पाणी उपलब्ध नाही, नळाचं पाणी पिऊन रुग्णालयात जाण्याची वेळ आली आहे असा आरोप करत वसतिगृहातील विद्यार्थ्यांनी अचानक आंदोलन केल्याची घटना बेळगावमध्ये घडली। बेळगावच्या संगमेश्वर नगर येथील मुलांच्या पोस्ट मॅट्रिक वसतिगृहात गेल्या अनेक दिवसांपासून पाण्याची तीव्र टंचाई आहे। स्वच्छ पिण्याचं पाणीही मिळत नाही, शौचालयासाठीही पाणी नसल्याने अडचणी निर्माण झाल्यात। जेवणात वारंवार किडे सापडत आहेत। विद्यार्थ्यांच्या सोयीसाठी असलेले वॉर्डन आठवड्यातून एकदाच येतात आणि वसतिगृहाकडे लक्ष देत नाहीत असा विद्यार्थ्यांनी संताप व्यक्त केला। 2-3 ಗಂಟೆ ಆಯಿತು ವಿದ್ಯಾರ್ಥಿಗಳಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ। ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನೂ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ। ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ। ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ। ಇದು ಆದರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ। ಈಗ ನಾವು ಏನು ಮಾಡಬೇಕು ಮುಂದೆ? ಈಗ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಮೇಲಾಧಿಕಾರಿಗಳು ಬಂದು ಮೇಲಾಧಿಕಾರಿಗಳು ನಮಗೆ ಉತ್ತರ ಕೊಡ್ತಾರ ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್। ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡತ್ತೀರಿ? ಈಗ ನೀವು ವಾರ್ಡನ್ ಹೇಳ್ತಾ ಇದ್ರು ಮೇಲೆ ಹೋಗಿ ತಟ್ಟೆಯಲ್ಲಿ ಹೋಗಿ ಅವರೇ ಹುಳ ಬೀಳ್ಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ। ಇಲ್ಲ ಸರ್, ಮೇಲೆ ಹೋಗಿ ವಿದ್ಯಾರ್ಥಿಗಳು ನಮ್ಮ ಊಟಕ್ಕೆ ನಾವೇ ಹೆಂಗೆ ಹುಳ ಬೀಳಿಸ್ಕೊಳ್ತೀವಿ? ಇನ್ನು ಇಲ್ಲ, ಎಲ್ಲ CCTV ಫುಟೇಜ್ ಇದೆ, ಎಲ್ಲ ಮಾಹಿತಿಗಳಿದೆ। ಒಬ್ಬ ವಿದ್ಯಾರ್ಥಿ ಸುಳ್ಳು ಹೇಳ್ಬೋದು, 100 ವಿದ್ಯಾರ್ಥಿಗಳು ಸುಳ್ಳು ಹೇಳೋಕ್ಕಾಗಂಗಿಲ್ಲ। ಹಿಂಗಾಗಿ ಎಲ್ಲರಿಗೂ ಹುಳ ಬಂದಿದಾವಂತಿದೆ। ಪದೇ ಪದೇ ಆಗುತ್ತೆ ಸರ್ ಇದು। ಇಲ್ಲಿ ಮೇಲಾಧಿಕಾರಿಗಳು ಯಾರು ಗಮನ ವಹಿಸುವುದಿಲ್ಲ, ಬರೀ ಅವರು ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಕರಪ್ಷನ್ ಮಾಡ್ತಾ ಇದ್ದಾರೆ। ಇದನ್ನು ನೋಡಿದರೆ ಎಲ್ಲ ಫುಡ್ ಎಲ್ಲ ಲೋ ಕ್ವಾಲಿಟಿ ಫುಡ್ ಇದೆ। ಇದೆಲ್ಲ ಅಧಿಕಾರಿಗಳು ತಾವು ಮನೆಯಲ್ಲಿ ಇದೇ ರೀತಿ ತಿಂತಾರ? ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಾಯಿ ತಂದೆಯನ್ನು ಬಿಟ್ಟು ಇಲ್ಲಿ ಬಂದು ಶಿಕ್ಷಣ ಪಡಿತಿರ್ತಾರ। ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಅಧಿಕಾರಿಗಳಿಗೆ। AC ರೂಮಲ್ಲಿ ಕೂತು ಅಧಿಕಾರ ನಡೆಸೋದಲ್ಲ, ಗ್ರೌಂಡಿಗೆ ಇಳಿದು ಫೀಲ್ಡಿಗೆ ಇಳಿದು ಅಧಿಕಾರ ನಡೆಸಬೇಕು। ಬಟ್ಟು AC ಕಾರಲ್ಲಿ ಬರ್ತೀನಿ, ನಾನು AC ರೂಮಲ್ಲಿ ಕೂಡ್ತೀನಿ, ಹಾಸ್ಪಿಟಲಲ್ಲಿದ್ದೀನಿ, ಏನೋ ನಾನು ಮದುವೆಯಲ್ಲಿದ್ದೀನಿ, ಲೀವಲ್ಲಿದ್ದೀನಿ ಅಂದರೆ ಇದು ಪರಿಹಾರ ಅಲ್ಲ ಸರ್। ಇವರು ಬರೀ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ದಿನೇ ದಿನೇ। ಯಾವ ಮೇಲಾಧಿಕಾರಿಗಳು ಪ್ರತಿಭಟನೆ ಬಿಡೋ ಮಾತೇ ಇಲ್ಲ ಸರ್। ಮೇಲಾಧಿಕಾರಿಗಳು ಬರೋ ತನಕ ನಾವು ಇಲ್ಲಿಂದ ಹೊರಡೋದಿಲ್ಲ। दरम्यान APMC पोलीस ठाण्याचे CPI आणि PSI वसतिगृहात दाखल होऊन विद्यार्थ्यांना समजावून सांगितले आणि आंदोलन मागे घेण्याची विनंती केली। पुढे अशी घटना घडू नये म्हणून वरिष्ठ अधिकाऱ्यांसोबत बैठक घेऊन प्रश्न सोडवू असे आश्वासन दिले। ನಿಮ್ಮ ಇದರದೈತಿ ಅದನ್ನು ಏನು ನಿಮ್ಮ ಹಾಸ್ಟೆಲ್ದ 10 ಸಲ ಬರ್ತಾರೆ, 10 ಸಲ ಎಲ್ಲ ನಾನು ಇದು ಕೊಟ್ಟಿದ್ದೀನಿ। ಏನು ಮಾಡ್ಬೇಕಂದ್ರೆ ಭಾಳಷ್ಟು ಇಶ್ಯೂಸ್ಗಳು ಆಗ್ತಾವೆ। ನೀವು ಕಾನೂನು ಪ್ರಕಾರ ಎಲ್ಲ ಮಾಡೋಕ್ಕೆ ಕೊಟ್ಟಂದ್ರೆ ಭಾಳಷ್ಟು ಸ್ಟೂಡೆಂಟ್ಗಳಿಗೂ ನಾವು ಒಂದು 10-15 ಜನದ ಮೇಲೂ ಇದು ಸಮಸ್ಯೆ ಆಗ್ತಿತ್ತು, ಹೌದಲ್ಲ? ಸುಮ್ಮನೆ ಈಗ ಏನಾಗಿತ್ತು ಅದನ್ನು ಅದರೊಳಗೆ ಸರ್ ನೀವು ಬಂದಿರೋ ಸರ್ ನಮ್ಮ ಮೇಲಾಧಿಕಾರಿಗಳು ಯಾರು ನೋಡೋಣ ಅದನ್ನು। ಅಲ್ಲ ಸರ್, ನೀವು ಬರ್ತೀರಿ ಸರ್, ನೀವು ನಮ್ಮ ಮೇಲಾಧಿಕಾರಿಗೆ ಯಾರು ಇಲ್ಲ ಸರ್। ಏನಾಗೈತಿ ಆಯ್ತು ಸರ್, ನಮ್ಮ AD ಅವರಿಲ್ಲ, ನಮ್ಮ JD ಅವರಿಲ್ಲ ಸರ್, ನಾವು ಯಾರಿಗೆ ಕೇಳೋಣ? ಆಯ್ತು ಸರ್, ಅವ್ರಿಗೆ ಕಾಲ್ಸ್ ಇದೆ, ನಮ್ಮ ರೆಸ್ಪಾನ್ಸ್ ಮಾಡತ್ತೀವಿ, ನಾವು ಯಾರಿಗೆ ಕೇಳೋಣ? ನೀವು ಬಂದು ಕಂಪ್ಲೇಂಟ್ ಕೊಡಿ ನಾವು ಹೆಸರು ಮೇಲೆ ಏನಂತ ನಮ್ಗೆ ಯಾರು ಬರತ್ತಾ ಇಲ್ಲ ಅಧಿಕಾರಿ ಅಂತೇಳಿ। ನೋಡೋಣ ಅದು ಸರ್ ಯಾವ್ದಕ್ಕೆ ಬರ್ತಾಯಿಲ್ಲ ಸರ್, ಘಟನೆಗೆ 2 ಗಂಟೆ ಆಯ್ತು ಸರ್। ಆಯ್ತು ಸರ್, ನೀವು ಘಟನೆ ಆಗಿ ಸರ್ 2 ಗಂಟೆ ಆಯ್ತು ಸರ್, ಇನ್ನೂ ಮಟ್ಟ ಯಾರಿಲ್ಲ ಅಂದ್ರೆ ಸರ್ ನಾವು ಯಾರಿಗೆ ಕೇಳೋಣ? ಏನಂದ್ರೆ ಸರ್ ಸಮಸ್ಯೆ, ಈಗ ಎಲ್ಲರೂ ಊಟ ಮಾಡಿದಾರೆ 90% ನೈಟ್ ಟೈಮ್ ಸರ್ 2-3 ಗಂಟೆಗೆ ಎಲ್ಲರಿಗೂ ಫುಡ್ ಪಾಯ್ಸನ್ ಅಂದ್ರೆ CCTV ಫುಟೇಜ್ ಯಾರು ಇರಲ್ರಿ ಇಲ್ಲಿ, CCTV ಫುಟೇಜ್ ಇದೆ ಸರ್ ನಿಮಗೆ। ಆಮೇಲೆ ನಾವು ಮೇಲಧಿಕಾರಿಗಳು ಸರ್ ಒಬ್ರು ಯಾರು ರೆಸ್ಪಾನ್ಸ್ ಮಾಡಿಲ್ರಿ, ಎಲ್ಲರೂ एकूणच वसतिगृहात वारंवार समस्या निर्माण होत असून वॉर्डनच्या निष्काळजीपणामुळे ही परिस्थिती निर्माण झाल्याचे बोलले जाते। आता विभागीय अधिकारी वॉर्डनवर कोणती कारवाई करतात याकडे सर्वांचे लक्ष लागले आहे। विनोद कोलकार, KMM मराठी, बेळगाव।